ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ನಟರಾಜ ಮುತ್ತುಗೆ ತಾಳಿ ಕಟ್ಟು ಅಂತ ಹೇಳ್ತಾನೆ. ಮುತ್ತು ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಬಾಗ್ಲಲ್ಲಿ ಭಾರತಿ ಅಂತ ಸೌಂಡ್ ಮಾಡ್ತಿರುತ್ತೆ. ಭಾರತಿ ತಂದೆ ತಾಯಿ ಬರ್ತಾರೆ. ಇವ್ರು ಬಾಗ್ಲೇ ತೆಗಿಯಲ್ಲ. ಅಷ್ಟೊತ್ತಿಗೆ ಮುತ್ತು ಇನ್ನೇನು ತಾಳಿ ಕಟ್ಟಬೇಕು ಅಂತ ಕುತ್ತಿಗೆಗೆ ಹೋಗೋಷ್ಟೊತ್ತಿಗೆ ತಾಳಿನ ಹಿಂದೆ ಸರ್ತಾನೆ. ಭಾರತಿ ತಂದೆ ಬಾಗ್ಲನ್ನ ಹೊಡೆದು ಒಳಗೆ ಬಂದು, ಏನ್ರೋ ಮಾಡ್ತಿದ್ದೀರಾ, ನನ್ನ ಮಗಳಿಗೆ ತಾಳಿ ಕಟ್ತಿದ್ಯಾ ಅಂತ ಮುತ್ತು ಹೊಡೆಯಕ್ಕೆ ಹೋಗೋಷ್ಟೊತ್ತಿಗೆ ಹರಿ ಮತ್ತು ಕಂಠಿ ಬಂದು ಹೊಡಿತಾರೆ. ಅಷ್ಟೊತ್ತಿಗೆ ಚಂದನ ಇದ್ದಳು, ಸಾಕು ನಿಲ್ಲಿಸಿ, ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ, ಭಾರತಿನ ಯಾರು ಕಿಡ್ನಾಪ್ ಮಾಡ್ಕೊಂಡು ನಾವು ಬಂದಿಲ್ಲ, ಅವಳಾಗೆ ಅವಳು ಬಂದಿದ್ದು ಅಂತ. ಏನು ತಾಳ್ಮೆಯಿಂದ ಮಾತಾಡೋದು, ನಾಳೆ ಮದುವೆ ಉಂಟು, ಇವಳು ನೋಡಿದರೆ ಇಲ್ಲಿ ಬಂದು ಈ ಮುತ್ತು ಹತ್ರ ತಾಳಿ ಕಟ್ಸ್ಕೊತಿದ್ದಾಳೆ, ಇವಳು ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರತಿ ಇದ್ದವಳು, ನನ್ನನ್ನು ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ, ನಾನೇ ಇಷ್ಟಪಟ್ಟು ಬಂದಿದ್ದು, ನನಗೆ ಆ ಮದುವೆ ಇಷ್ಟ ಇಲ್ಲ, ನನಗೆ ಮುತ್ತು ಮಾವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನನಗೆ ಆ ಮದುವೆ ಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾರತಿ ತಂದೆ ಇದ್ದವರು, ಏನು ಅಂತ ಮಾತಾಡ್ತಿದ್ಯಾ, ನೆಂಟರೆಲ್ಲ ಅಲ್ಲಿ ಬಂದಿದ್ದಾರೆ, ನಾಳೆ ನಿನ್ನ ಮದುವೆ, ನೀನು ನೋಡಿದರೆ ಹೀಗೆ ಹೇಳ್ತಿದ್ದೀಯಾ, ನನಗೆ ಮದುವೆ ಇಷ್ಟ ಇಲ್ಲ ಅಂತ, ಸುಮ್ಮನೆ ಬಾ ಅಂತ ಹೇಳ್ತಾಳೆ. ಆದರೆ ಭಾರತಿ ಮಾತ್ರ, ನಾನು ಮುತ್ತು ಮಾವನ ಬಿಟ್ಟು ನಾನಂತೂ ಬರಲ್ಲ ಅಂತ ಹೇಳ್ತಾಳೆ. ನಟರಾಜ ಹೇಳ್ತಾನೆ, ನೀವು ಅವಳನ್ನ ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ನೋಡ್ತೀನಿ ನಾನು ಅಂತ. ಅಷ್ಟೊತ್ತಿಗೆ ಭಾರತಿ ತಂದೆ ಅವಳನ್ನ ಎಳ್ಕೊಂಡು ಹೋಗ್ಬೇಕು ಅಂತಿರ್ತಾರೆ. ಹರಿನು ತಡೀತಾನೆ. ಅಷ್ಟೊತ್ತಿಗೆ ಚಂದನ, ಈ ಕಡೆ ಬನ್ನಿ ಹರಿ ಅಂತ ಕರೀತಾರೆ. ಬಾ ಭಾರತಿ, ಇಲ್ಲಾಂದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಭಾರತಿ ತಂದೆ ಹೇಳುವಾಗ, ನಾನು ಮುತ್ತು ಮಾವನ ಹೆಂಡತಿಯಾಗಿ ನಾನು ಸಾಯ್ತೀನಿ ಅಂತ ಭಾರತಿ ಹೇಳ್ತಾಳೆ. ನಾನಂತೂ ಬರಲ್ಲ, ನಾನಂತೂ ಮುತ್ತು ಮಾವನ ಬಿಟ್ಟು ಬರಲ್ಲ ಅಂತ ಭಾರತಿ ಹೇಳ್ತಾಳೆ. ಕಾತ್ಯೇನಿದ್ದಳು, ನಿನ್ನ ಜೊತೆ ಇಷ್ಟು ತಾಳ್ಮೆಯಿಂದ ಮಾತಾಡಿದ್ದೇ ಹೆಚ್ಚು, ಅವಳನ್ನ ಫಸ್ಟ್ ಎಳ್ಕೊಂಬಾರೆ ಅಂತ ಭಾರತಿ ತಂದೆ ಹೇಳ್ತಾರೆ. ಅಷ್ಟೊತ್ತಿಗೆ ಕಾತ್ಯೇನಿ ಅವಳನ್ನ ಎಳ್ಕೊಂಬಂದು ಸರಿ ಹೊಡಿತಾ ಇರ್ತಾಳೆ. ಭಾರತಿ ಅಮ್ಮ ಕಾತ್ಯಾನೇ ಹೇಳ್ತಾರೆ, ಎಲ್ಲರೂ ಅವಳನ್ನ ಯಾಮಾರಿಸ್ತಿದ್ದೀರಾ ಅಂತ, ಸುಮ್ಮನೆ ಅವಳನ್ನ ಮರ್ಯಾದೆಯಿಂದ ನಮ್ಮ ಜೊತೆ ಕಳಿಸಿ ಅಂತ. ಹರಿ ಇದ್ದವನು, ಅವಳೇ ಅಣ್ಣನ ಮದುವೆ ಆಗ್ತೀನಿ ಅಂತ ಬಂದಿದ್ದು, ಏನೇ ಆಗಲಿ ಇವತ್ತು ಅಣ್ಣ ಮತ್ತು ಭಾರತಿ ಮದುವೆ ಮಾಡೋದೆ ಅಂತ ಹರಿನೂ ಹೇಳ್ತಾನೆ. ಭಾರತಿ ಅಪ್ಪ ಹೇಳ್ತಾರೆ, ಹೌದಾ ನೀನು ಬರಲ್ಲ, ಸರಿ ಹಾಗಾದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ನಟರಾಜ, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಕಂಠಿ ಇದ್ದವನು, ನೀವು ಸುಳ್ಳು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಯಾರೂ ನಂಬಲ್ಲ, ಒಂದ್ಸಲ ನೀವು ಹೀಗೆ ಮಾಡಿದ್ರಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾರತಿ ಅಪ್ಪ ಭಾರತಿ ಕೈ ಮುಗಿದು, ನಿನ್ನ ಕೈ ಮುಗಿದು ಕೇಳ್ತೀನಿ ಮಗಳೇ, ಬಾ, ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾರತಿ ಇದ್ದವಳು, ಇಲ್ಲಪ್ಪ ನಾನು ಬರಲ್ಲ, ನನ್ನ ಮದುವೆ ಅಂತ ಆದರೆ ಮುತ್ತು ಮಾವನೇ ಆಗೋದು ಅಂತ ಕಾಲಿಗೆ ಬೀಳ್ತಾಳೆ. ಕಾತ್ಯೇನಿದ್ದವಳು, ಇವ್ರು ಏನೇನೋ ಹೇಳಿ ನನ್ನನ್ನು ಯಾಮಾರಿಸಿದ್ದಾರೆ. ಭಾರತಿ ತಂದೆ ಹೇಳ್ತಾರೆ, ಈಗ ನಿನಗೆ ನಾವು ಮದುವೆ ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ಬೋದು, ಆದರೆ ಮುಂದೊಂದು ದಿನ ಅದೇ ನಿನಗೆ ಸರಿ ಅಂತ ನಿಂಗೆ ಗೊತ್ತಾಗುತ್ತೆ. ಒಳ್ಳೆ ಹೆಸರಿದೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಮನೆತನ ಕಣಮ್ಮ, ಮದುವೆ ಆಗು ಅಂತ ಅವಳ ಕೈಯೆಲ್ಲ ಬೀಳ್ತಾರೆ ಅವ್ರ ತಂದೆ. ನೀನೇನಾದ್ರು ಈಗ ಮದುವೆ ಆಗಲ್ಲ ಅಂದರೆ ನಾವು ಹುಡುಗನ ಮುಂದೆ ಏನಮ್ಮ ಹೇಳೋದು ಅಂತ ಭಾರತಿ ಹೇಳ್ತಾಳೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅಪ್ಪಂದೇನು ತಪ್ಪಿಲ್ಲ, ಇದೆಲ್ಲ ನನ್ನ ತಪ್ಪು ಅಂತ ಹೇಳ್ತೀನಿ ಅಂತ. ಅಷ್ಟೊತ್ತಿಗೆ ಭಾರತಿ ಅಪ್ಪಂಗೆ ಸಿಟ್ಟು ಬಂದು ಅವಳನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಕೈ ಎಳಿತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಅವಳೇ ಬರಲ್ಲ ಅಂತ ಹೇಳ್ತಿದ್ದಾಳಲ್ಲ, ನಿಮ್ಮ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ. ಚಂದನ ಇದ್ದವಳು, ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ. ಕಾತ್ಯಾನಿ ಹೇಳ್ತಾಳೆ, ನೀನು ಬಿಡಮ್ಮ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀಯಾ, ಹೇಗಿದ್ರು ಓಡಿ ಬಂದು ಪೊಲೀಸ್ ಸ್ಟೇಷನಿಗೆ ಮದುವೆ ಆದವಳಲ್ವಾ ಅಂತ ಕಾತ್ಯಾನಿ ಚಂದನಂಗೆ ಹೇಳ್ತಾಳೆ. ಹರಿ ಹೇಳ್ತಾನೆ, ನಿಮ್ಮ ಮಗಳೇ ಬರಲ್ಲ ಅಂತ ಹೇಳ್ತಿದ್ದೀರಾ, ಅದ್ರ ಮೇಲೆ ನೀವೇನು ಮಾಡಬೇಕು ಅಂತಿದ್ದೀರಾ ಅಂತ ಹೇಳ್ತಾನೆ. ಈ ಕಡೆ ಭಾರತಿನೂ ಅಷ್ಟೇ, ನಾನು ಇದ್ರೆ ಮುತ್ತು ಮಾವನ ಜೊತೆನೇ ಇರೋದು, ಪ್ಲೀಸ್ ಅಮ್ಮ ಅಂತ ಕೈ ಮುಗಿದು ಕೇಳ್ತಾಳೆ. ಭಾರತಿ ಮಾತ್ರ ನಾನು ಬರಲ್ಲ ಅಂತಾರೆ. ಚಂದನ ಹೇಳ್ತಾಳೆ, ನೋಡಿ ನಿಮ್ಮ ಮಗಳಿಗೆ ಈ ಮದುವೆನೇ ಇಷ್ಟ ಇಲ್ಲ, ಬಲಾತ್ಕಾರ ಆಗಿ ಯಾಕೆ ಮದುವೆ ಮಾಡ್ತೀರಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಕಾತ್ಯಾನಿ ಇದ್ದವಳು, ಮುತ್ತು ನಿನಗೆ ಒಬ್ಬಳು ತಂಗಿ ಇದ್ದಾಗ ಹೀಗೆ ಓಡಿ ಬಂದಿದ್ರೆ ನೀನು ಹೀಗೆ ಮಾಡ್ತಿದ್ಯಪ್ಪ ಅನ್ನೋಷ್ಟೊತ್ತಿಗೆ ನಟರಾಜ ಹೇಳ್ತಾನೆ, ಮುತ್ತು ನೀನು ಇವ್ರ ಮೊಸಳೆ ಕಣ್ಣೀರಿಗೆಲ್ಲ ಮರುಗಾಗಬೇಡ, ನಾನು ನೋಡಿದ್ದೀನಿ ಇವರೆಲ್ಲ ಬರೀ ಸುಳ್ಳೇ ಹೇಳೋದು ಅಂತ. ಭಾರತಿ ತಂದೆ ಬಂದು, ಮುತ್ತು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾರಪ್ಪ ಅಂತ ಹೇಳಿ ಮುತ್ತುನ ಕರ್ಕೊಂಡು ಹೋಗ್ತಾನೆ. ಭಾರತಿ ಅಪ್ಪ ಮುತ್ತುನ ಕರ್ಕೊಂಡೋಗಿ, ನೋಡಪ್ಪ ನಾವು ಮದುವೆ ಎಲ್ಲ ಮಾಡಿಬಿಟ್ಟಿದ್ದೀವಿ, ಏರ್ಪಾಡು ಮಾಡಿದ್ದೀವಿ, ದುಬೈ ಫ್ರೆಂಡು ಎಲ್ಲ ಬರ್ತಿದ್ದಾರೆ, ಈ ಮದುವೆ ಆಗಲ್ಲ ಅಂದರೆ ನನ್ನದು ಫ್ಯಾಮಿಲಿ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನೋಡಪ್ಪ ಅಂತ ಮುತ್ತುಗೆ ಹೇಳ್ತಾರೆ. ಕಾತ್ಯಾನಿ ಬಂದನು ಕೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.